ಡಿಕೆ ಸರ್ಕಾರಕ್ಕೆ ಖಾತೆ ಕಗ್ಗಂಟು ತಲೆನೋವಾಗಿದೆ. ಒಂದು ಕಡೆ ಸಚಿವ ಸ್ಥಾನ ಸಿಕ್ಕಂತವರು ತಮಗೆ ಬೇಕಾದಂತ ಖಾತೆಗಾಗಿ ಖ್ಯಾತೆ ತೆಗಿತಾ ಇದ್ರೆ, ಮತ್ತೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಅದರಲ್ಲೂ ಕೃಷ್ಣ ಬೈರೇಗೌಡ ಹಾಗೆ KH ಮುನಿಯಪ್ಪ ಅಸಮಾಧಾನ ಸ್ಫೋಟಗೊಂಡಿದ್ರೆ ಆಕಾಂಕ್ಷಿಗಳ ಬೆಂಬಲಿಗರು ನಾಯಕರ ಮನೆ ಮುಂದೆ ಲಾಬಿ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಈ ಖಾತೆ ಖ್ಯಾತೆಯ ಇನ್ಸೈಡ್ ಪಾಲಿಟಿಕ್ಸ್ ಏನು? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ಬಿಗ್ ರಿಪೋರ್ಟ್ ನೋಡ್ಕೊಂಬೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ಖಾತೆ ಕಗ್ಗಂಟು, ಸಂಪುಟ ವಿಸ್ತರಣೆ ಬಿಕ್ಕಟ್ಟು. ಆಸೆಗಳು ಬೇಕಾದಷ್ಟು ಜನರಿಗೆ ಎಲ್ಲರಿಗೂ ಇರ್ತದೆ. ಬಡವರಿಗೆ ಕೆಲಸ ಮಾಡೋದು ಕೊಡಬೇಕು ಅಂತ ಕೇಳಿದ್ದೀನಿ. DK ಶಿವಕುಮಾರ್ ಭೇಟಿ ಆಗಿದ್ರಿ ಸರ್? ಖಾತೆ ಸಿಕ್ಕವರಿಗೆ ಖ್ಯಾತಿ, ಮಂತ್ರಿ ಸ್ಥಾನ ಸಿಗದವರಿಗೆ ಬೇಕೋ ಇಲಾಖೆ. ನೋಡೋಣ, ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಯಿಲೆ ಇರ್ತದೆ. ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಹೈಕಮಾಂಡ್ ಅಂಗಳ ತಲುಪಿದ ಖಾತೆ ಕಿತ್ತಾಟ, ನಾಳೆ ದೆಹಲಿಗೆ ಡಿಕೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕರೂ ಕೃಷ್ಣ ಬೈರೇಗೌಡರಿಗೆ ಖುಷಿ ಇಲ್ಲ. BDA ಹಾಗೂ BMRDAಯನ್ನ ಹೊರತುಪಡಿಸಿದ ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿರೋ ಕೃಷ್ಣ ಬೈರೇಗೌಡ ದೆಹಲಿಗೆ ಹಾರಿದ್ದಾರೆ. ತಮ್ಮ ಖಾತೆಯ ವಿಚಾರವಾಗಿ ಚರ್ಚಿಸುವುದರ ಜೊತೆಗೆ ಯುವ ಮುಖಗಳಿಗೆ ಮಣೆ ಹಾಕುವಂತೆ ಒತ್ತಡ ಹಾಕಲು ಸಮಯ ಕೇಳಿದ್ದಾರೆ. ಇದೇ ವೇಳೆ ಶ್ರೀನಿವಾಸ್ ಮಾನಿ, ಅಜಯ್ ಸಿಂಗ್, ರಿಜ್ವಾನ್ ದೆಹಲಿಗೆ ಹಾರಿದ್ದು ಖಾತೆ ಖ್ಯಾತಿಯ ಜೊತೆಗೆ ಸಂಪುಟ ವಿಸ್ತರಣೆ ಬಿಕ್ಕಟ್ಟು ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಇನ್ನೊಂದೆಡೆ ಸಚಿವ KH ಮುನಿಯಪ್ಪ ಕಳೆದ ಬಾರಿ ರಾಹುಲ್ ಭೇಟಿಯಾದಾಗ ಹ್ಯಾಪಿ ಎಂದಿದ್ರು. ಆದರೆ ಈಗ ಮತ್ತೆ ರಾಹುಲ್ ಭೇಟಿಯಾಗಿ ಬೇಡಿಕೆ ಇಟ್ಟಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನ VIP ಲಾಂಜ್ನಲ್ಲಿ ರಾಹುಲ್ ಗಾಂಧಿ ಹಾಗೂ CM DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಖಾತೆ ಬದಲಾವಣೆಯೋ ಹೆಚ್ಚುವರಿ ಖಾತೆಯೋ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ನನ್ನ ಬೇಡಿಕೆಯನ್ನ ಹೈಕಮಾಂಡ್ಗೆ ಹೇಳಿದ್ದೀನಿ ಎಂದಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ, ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ಕೆಲಸ ಶುರುವಾಗಿದೆ. ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರೋ ಕೈ ನಾಯಕರು ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. KN ರಾಜಣ್ಣ ಮಾತನಾಡಿದ್ದು, ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಅಂತ ಅಸಮಾಧಾನಕ್ಕೆ ಹೆಸರಿಟ್ಟಿದ್ದಾರೆ. ಆಸೆಗಳು ಬೇಕಾದಷ್ಟು ಜನರಿಗೆ ಎಲ್ಲರಿಗೂ ಇರ್ತದೆ. ಆದರೆ ಅದಾಗಲಿಲ್ಲ ಅಂದಾಗ ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗ್ತಕ್ಕಂಥ ಕೆಲಸವನ್ನು ಅದು ನೋಡೋಣ. ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಯಿಲೆ ಇರ್ತದೆ. ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಖಾತೆ ಕಿಚ್ಚಿನ ಮಧ್ಯೆ ಕೆಂಡವಾದ ಸಂಪುಟ ವಿಸ್ತರಣೆ. ಒಂದ್ ಕಡೆ ಸಚಿವರ ಖಾತೆ ಖ್ಯಾತಿ ಆದರೆ ಮತ್ತೊಂದು ಕಡೆ ಎರಡನೇ ಹಂತದ ಸಂಪುಟ ವಿಸ್ತರಣೆಗಾಗಿ ಕೈಪಾಳ್ಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ದೆಹಲಿ ಪರೇಡ್ ಶುರು ಮಾಡಿದ್ದಾರೆ. ಇತ್ತ ತುಮಕೂರಿನಲ್ಲಿ TB ಜಯಚಂದ್ರ, KN ರಾಜಣ್ಣ, ಷಡಕ್ಷರಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಹಿರಿಯೂರ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಜಯಚಂದ್ರಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಕುಂಚಡಿಗ ಸಮುದಾಯ ಒತ್ತಡ ಹೇರಿದೆ. ಈ ಮೂಲಕ ಉಪಚುನಾವಣೆಯ ದಾಳ ಉರುಳಿಸಿದೆ. ಇನ್ನು ಜಮೀರ್ ಅಹಮದ್ಗೆ DCM ಹಾಗೂ ಸಚಿವ ಸ್ಥಾನ ನೀಡುವಂತೆ ಯಾದಗಿರಿಯಲ್ಲಿ ಮುಸ್ಲಿಂ ಒಕ್ಕೂಟಗಳು ಬೀದಿಗಿಳಿದ ಪ್ರತಿಭಟನೆ ನಡೆಸಿವೆ. ಈತ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿ ಸ್ಥಾನ ನೀಡುವಂತೆ ಕಾವೇರಿ ನಿವಾಸದ ಮುಂದೆ 100ಕ್ಕೂ ಹೆಚ್ಚು ಬೆಂಬಲಿಗರು ಜಮಾಯಿಸಿದ್ರು. ಈ ವೇಳೆ ಹೊರಬಂದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ನಮ್ಮಪ್ಪ ಈಗ ಮುಖ್ಯಮಂತ್ರಿ ಅಲ್ಲ, ಆದರೂ ಹಿಟ್ನಾಳ್ ಪರವಾಗಿ ನಾವಿಬ್ಬರು ಪ್ರಯತ್ನ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. 100% ಅವ್ರು ಹೇಳಿದ್ದೆ ಮಾತು ನಡೆಯುತ್ತೆ ಅಂತ ನಾವು ಇರೋದು. ಆದ್ರೆ ತಂದೆಯವರು ಅವ್ರು ಏನ್ ಮಾಡ್ತಾರೆ ಖಂಡಿತ ಅದನ್ನ ಮಾಡೇ ಹೇಳ್ತಾರೆ, ಮಾಡೇ ಮಾಡ್ತಾರೆ. ಇದನ್ನೆಲ್ಲ ಹೇಳ್ತಿದ್ದೀರಿ. ರಾಘವೇಂದ್ರ ಹಿಟ್ನಾಳ್ ಸರ್ ಅವ್ರನ್ನ ಕನ್ಸಿಡರ್ ಮಾಡಬೇಕು. ಅವ್ರ ಹೆಸರು ಸೆಕೆಂಡ್ ಲಿಸ್ಟ್ ಬರೋ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಖಂಡಿತ ಅಪ್ಪ ಪ್ರಯತ್ನ ಮಾಡ್ತಾರೆ. ನಾನು ಕೂಡ ಅಪ್ಪ ತಂದೆಯವ್ರಿಗೆ ಹೇಳ್ತೀನಿ. ಆದರೆ ಬಿಜೆಪಿ ನಾಯಕರು ಗೊಂದಲದಿಂದ ಆಡಳಿತದ ಮೇಲೆ ಪರಿಣಾಮ ಬೀರಲಿದೆ ಅಂತಿದ್ದಾರೆ. ಖಾತೆಯ ಖ್ಯಾತೆಯನ್ನು ಸರಿಪಡಿಸಬೇಕಾಗಿರೋ ಜವಾಬ್ದಾರಿ ಅದು ಮುಖ್ಯಮಂತ್ರಿಗಳದ್ದು ಮತ್ತು ಕಾಂಗ್ರೆಸ್ಸಿಗರದ್ದು. ಯಾಕೆ ಅಂದರೆ ಇದರಿಂದ ಅಡ್ಡ ಪರಿಣಾಮಗಳಾಗ್ತವೆ. ಬರೀ ಕಾಂಗ್ರೆಸ್ ಮೇಲೆ ಪರಿಣಾಮ ಆಗಲ್ಲ, ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಆಗ್ತವೆ. ಈ ಎಲ್ಲ ಸಮಸ್ಯೆ ಬಗೆಹರಿಸಲು ನಾಳೆ CM DK ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಾರೆ. ರಾಜ್ಯಸಭೆ, ವಿಧಾನ ಪರಿಷತ್ ಚುನಾವಣೆ ವಿಚಾರವೂ ಸೇರಿದಂತೆ ಖಾತೆ ವಿಚಾರವಾಗಿ ಸಚಿವರ ಮುನಿಸು, ಸಚಿವರ 2ನೇ ಪಟ್ಟಿ ಸಿದ್ಧತೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ. ಹೀಗಾಗಿ CM ದೆಹಲಿ ಪ್ರವಾಸ ಕುತೂಹಲ ಮೂಡಿಸಿದೆ. ದೆಹಲಿಯಿಂದ ಮಹೇಶ್ ಜೊತೆ ಈರಣ್ಣ, TV9 ಬೆಂಗಳೂರು.